ನಮ್ದು ಅತಿ ದೊಡ್ಡ ಪ್ರಜಾಪ್ರಭುತ್ವ ದೇಶ, ಜಗತ್ತಿನಲ್ಲೇ ಅತಿ ಹೆಚ್ಚು ಜನಸಂಖ್ಯೆ ಇರುವ ಒಂದು ಪ್ರಜಾಪ್ರಭುತ್ವ ದೇಶ ಅಂತ ನಾವು ಹೆಮ್ಮೆಯಿಂದ ಹೇಳ್ತೀವಿ. ನಮ್ಮದು ಪ್ರಜಾಪ್ರಭುತ್ವದ ತಾಯಿ ನಾಡು ಅಂತ ನಮ್ಮ ಪ್ರಧಾನಿ ಮೋದಿ ಅವರು ಬಣ್ಣಿಸ್ತಾರೆ, ಅದನ್ನು ಅಮೆರಿಕದಲ್ಲಿ ಹೇಳ್ತಾರೆ. ಇದನ್ನು ಕೇಳಿದ 140 ಕೋಟಿ ಭಾರತೀಯರಿಗೆ ಹೆಮ್ಮೆಯಿಂದ ಎದೆ ಉಬ್ಬಿ ಬರುತ್ತೆ, ಕಣ್ಣಲ್ಲಿ ಆನಂದ ಬಾಷ್ಪ ಸುರಿಯುತ್ತೆ, ಹೀಗೆ ಏನೇನು ರೋಮಾಂಚನ ಆಗುತ್ತೆ. ಆದರೆ ಹೀಗೆ ಎದೆಯಲ್ಲಿ ಒಂದು ಖುಷಿ ತುಂಬಿದ್ದು ಅದು ಮಿದುಳಿಗೆ ಹೋಗ್ತಿರಂಗೆ ಆ ವಿಷಯ ಇದು ನಿಜಾನಾ ಅಂತ ಒಂದು ಪ್ರಶ್ನೆ ಮೂಡುತ್ತೆ. ಯಾಕೆಂದರೆ ಪ್ರಜಾಪ್ರಭುತ್ವ ಅನ್ನೋದು ನಮ್ಮ ದೇಶದಲ್ಲಿ ಇಂಚಿಂಚಾಗಿ ಸಾಯ್ತಾ ಇದೆ ಅನ್ನೋದು ಕಳೆದ ಹಲವು ವರ್ಷಗಳಿಂದ ನಡೀತಾ ಇರೋ ವಿದ್ಯಮಾನಗಳಿಂದ ನೋಡಿದ್ರೆ ಚೆನ್ನಾಗಿ ಗೊತ್ತಾಗುತ್ತೆ. ನಮ್ಮ ದೇಶದಲ್ಲಿ ಪ್ರಜಾಪ್ರಭುತ್ವ ಇಂಚಿಂಚಾಗಿ ಸಾಯ್ತಾ ಇದೆ. ಅದಕ್ಕೆ ಮುಖ್ಯವಾದ ಕಾರಣ ಏನಂದರೆ, ನಮ್ಮ ದೇಶದಲ್ಲಿ ಏನು ಕೇಂದ್ರ ಸರ್ಕಾರ ಬಹುದು ಅಥವಾ ಕೇಂದ್ರ ಸರ್ಕಾರ, ಮೋದಿ ಸರ್ಕಾರ, ಈ ರಾಜಕಾರಣಿಗಳು ನಡೆದುಕೊಳ್ತಾ ಇರೋ ರೀತಿ ಮತ್ತು ಅವರು ತೆಗೆದುಕೊಳ್ತಕ್ಕಂತಹ ಹಲವು ಅಸಂವಿಧಾನಿಕ ಕಾನೂನು ಬಾಹಿರ ನಿರ್ಣಯಗಳನ್ನು, ಆದೇಶಗಳನ್ನು ನಮ್ಮ ನ್ಯಾಯಾಂಗ ವ್ಯವಸ್ಥೆ ಏನು ಸುಪ್ರೀಂ ಕೋರ್ಟ್ ಇದೆ ಅದು ಕಣ್ಣು ಮುಚ್ಚಿಕೊಂಡು ಅವ್ರು ಮಾಡಿದ್ದೇ ಸರಿ ಅಂತ ಹೇಳ್ತಾರೆ. ಇದನ್ನು ನೋಡಿದರೆ ನಮ್ಮ ದೇಶದಲ್ಲಿ ಪ್ರಜಾಪ್ರಭುತ್ವ ಎಷ್ಟು ಮಟ್ಟಿಗೆ ಅಂದರೆ ಪ್ರಜಾಪ್ರಭುತ್ವ ಮುಖ್ಯ ಒಂದು ಯಾವ ಥರ ಅಂದರೆ ಅದು ನಿಜ ಜೀವಂತ ಇದೆ ಅನ್ನೋದಕ್ಕೆ ಸಾಕ್ಷಿ ಏನಂತಂದರೆ, ಆ ದೇಶದ ನ್ಯಾಯಾಂಗ ವ್ಯವಸ್ಥೆ ಸರಿಯಾದ ನ್ಯಾಯವನ್ನು ಕೊಡಬೇಕು. ಅಂದರೆ ಯಾರೇ ತಪ್ಪು ಮಾಡಲಿ, ಯಾವುದೇ ಒಂದು ಹೆದರಿಕೆ ಬಿಟ್ಟು ಮತ್ತು ಲೋಭಕ್ಕೆ ಒಳಗಾಗದೆ, ಭಯಕ್ಕೆ ಒಳಗಾಗದೆ ಅವರು ಒಂದು ತೀರ್ಪನ್ನು ಕೊಡಬೇಕು. ಆಗ ಮಾತ್ರ ಒಂದು ದೇಶದಲ್ಲಿ ಪ್ರಜಾಪ್ರಭುತ್ವ ಜೀವಂತವಾಗಿರುತ್ತೆ. ಈಗ ನಾವು ಅಮೆರಿಕದ ಒಂದು ವಿಷಯವನ್ನು ತೆಗೆದುಕೊಂಡ್ರೆ, ಅಮೆರಿಕ ಅತಿ ಪುರಾತನವಾದ ಒಂದು ಪ್ರಜಾಪ್ರಭುತ್ವ ದೇಶ, ಅತ್ಯಂತ ಪ್ರಾಚೀನ ಪ್ರಜಾಪ್ರಭುತ್ವವನ್ನು ಹೊಂದಿದ್ದು. ಅಂಥ ದೇಶದಲ್ಲಿ ಯಾಕೆ ನಾವು ಅಲ್ಲಿನ ಒಂದು ನ್ಯಾಯಾಂಗ ವ್ಯವಸ್ಥೆ ಮತ್ತು ನಮ್ಮ ನ್ಯಾಯಾಂಗ ವ್ಯವಸ್ಥೆಯನ್ನು ಹೋಲಿಕೆ ಮಾಡಿ ನೋಡೋದಾದ್ರೆ, ನಮ್ಮ ನ್ಯಾಯಾಂಗ ವ್ಯವಸ್ಥೆ ಎಷ್ಟು ಅಂದರೆ ಅದ್ರ ಮುಂದೆ ತುಂಬ ಕೆಳಮಟ್ಟದಲ್ಲಿದೆ ಅನ್ನೋದನ್ನ ಅಲ್ಲಿ ಎದ್ದು ಕಾಣುತ್ತೆ. ಅಮೆರಿಕದಲ್ಲಿ ಒಬ್ಬ ಸಾಮಾನ್ಯ ಅಂದರೆ ಈ ನಮ್ಮ ಇದು ನ್ಯಾಯಾಲಯದ ಜಡ್ಜ್ ಇರ್ತಾರಲ್ಲ, ಅವರು ಕೊಡೋ ಅಂತ ಅಂದರೆ ಆ ಲೆವೆಲಲ್ಲಿರೋ ಒಂದು ಜಡ್ಜು ಅಮೆರಿಕದ ಪ್ರೆಸಿಡೆಂಟ್ ವಿರುದ್ಧ ತಮ್ಮ ಒಂದು ಆದೇಶವನ್ನು ನೀಡ್ತಾರೆ, ತೀರ್ಪನ್ನು ನೀಡ್ತಾರೆ. ಇದು ಎರಡು ವಿಷಯಗಳಲ್ಲಿ ನೀವು ಗಮನಿಸಿರ್ಬೋದು. ಅಮೆರಿಕದ ಈಗ ಟ್ರಂಪ್ ಏನಿದ್ದಾರೆ, ಇಡೀ ಜಗತ್ತಿನ ಮೇಲೆ ವಿಚಿತ್ರವಾದ ಏನು ಒಂದು ಟಾರಿಫ್ ಆಗ್ತಾ ಇದ್ರೆ, ಸುಂಕ ವಿಧಿಸ್ತಾ ಇದ್ರೆ. ಆ ಟ್ಯಾಕ್ಸ್ ವಿಚಿತ್ರವಾಗಿದೆ. ಅಂದರೆ ಒಬ್ಬರಿಗೆ ಒಂದು ದೇಶಕ್ಕೆ 70, ಇನ್ನೊಂದು ದೇಶ 80, ಇನ್ನೊಂದು ದೇಶ 100, 150 ಈ ಥರ. ಅದು ಅಂದರೆ ಹಾಸ್ಯಾಸ್ಪದವಾದ ಹುಚ್ಚಾದ ಟ್ಯಾಕ್ಸನ್ನು ವಿಧಿಸ್ತಾ ಇದ್ದಾರೆ. ಇದು ಇಡೀ ಜಗತ್ತಿನಲ್ಲಿ ಅಂದರೆ ಆ ಅರ್ಥವ್ಯವಸ್ಥೆಯನ್ನೇ ಅಂದರೆ ಅಲ್ಲಾಡಿಸ್ತಾ ಇದೆ ಇಡೀ ಜಗತ್ತಿನಲ್ಲಿ. ಅವರೊಬ್ಬರು ಮಾಡ್ತಿರೋ ವಿಚಿತ್ರವಾದ ಹುಚ್ಚು ಕೆಲಸದಿಂದಾಗಿ ಇಡೀ ಜಗತ್ತಿನ ಅರ್ಥವ್ಯವಸ್ಥೆ ಅಲ್ಲೋಲ ಕಲ್ಲೋಲ ಆಗ್ತಾ ಇದೆ. ಇದ್ರ ಬಗ್ಗೆ ಅಲ್ಲಿನ ಕೆಲವು ಅಂದರೆ ಜನರು ಮತ್ತು ಕೆಲವೊಂದು ಪ್ರಾಂತ್ಯಗಳ ಸರ್ಕಾರಗಳು ಅಂದರೆ ರಾಜ್ಯ ಸರ್ಕಾರಗಳು ಟ್ರಂಪ್ ಈ ಒಂದು ಆದೇಶದ ವಿರುದ್ಧ ಅಲ್ಲಿನ ಕೋರ್ಟ್ನಲ್ಲಿ ಅಪೀಲ್ ಮಾಡ್ಕೊಂಡಿದ್ವಿ. ಅಲ್ಲಿನ ಒಂದು ಅಪೀಲು ನ್ಯಾಯಾಲಯ ಟ್ರಂಪ್ರ ಏನು ಈ ಒಂದು ಟ್ಯಾಕ್ಸ್ ಇದೆ ಅದು ಅಸಂವಿಧಾನಿಕ, ಇದು ಕಾನೂನಿಗೆ ವಿರುದ್ಧವಾದು ಅಂತ ತೀರ್ಪು ಕೊಟ್ಟಿದ್ದಾರೆ. ಯಾರು? ಅಲ್ಲಿನ ಒಂದು ಅಂದರೆ ನಮ್ಮಲ್ಲಿನ ಹೈಕೋರ್ಟ್ ಥರ ಅಪೀಲು ಕೋರ್ಟು. ಆ ಕೋರ್ಟಿನ ಜಡ್ಜು ಯಾವುದೇ ಮುಲಾಜಿಗೆ ಒಳಗಾಗದೆ, ಯಾವುದೇ ಭಯಕ್ಕೆ ಒಳಗಾಗದೆ, ಯಾವುದೇ ಲೋಭಕ್ಕೆ ಒಳಗಾಗದೆ ಟ್ರಂಪ್ ಸರ್ಕಾರ ಮಾಡ್ತಿರೋದು ಏನು ಈ ಟ್ಯಾಕ್ಸ್ ವಿಷಯದಲ್ಲಿದೆ ಅದು ಅಸಂವಿಧಾನಿಕ ಅಂತ ತೀರ್ಪು ಕೊಟ್ಟಿದೆ. ನೋಡಿ, ನಮ್ಮ ದೇಶದಲ್ಲಿ ಒಂದು ತೀರ್ಪು ಬರೋದಕ್ಕೆ ವರ್ಷಗಟ್ಟಲೆ ಆಗ್ಬಿಡ್ತವೆ. ಆದರೆ ಅಲ್ಲಿ ಟ್ರಂಪ್ ಬಂದಿನೂ 1 ವರ್ಷನೂ ಆಗಿಲ್ಲ, ಆಗಲೇ ಟ್ರಂಪ್ ಮಾಡ್ತಾರೋ ಸರಿ ಇಲ್ಲ ಅಂತ ಹೇಳ್ಬಿಟ್ಟು ಅವ್ರು ಕೊಟ್ಬಿಟ್ರು ಇದು ನಿರ್ಣಯ. ಹಾಗೇನೆ ಇನ್ನೊಂದು ಅಲ್ಲಿನ ಕ್ಯಾಲಿಫೋರ್ನಿಯಾದಲ್ಲಿ ಪರಿಸ್ಥಿತಿ ಸರಿ ಇಲ್ಲ ಅಂತ ಅಲ್ಲಿನ ಒಂದು ಮೇಯರ್ ಸರಿಯಾಗಿ ಇದು ಮಾಡ್ತಾ ಇಲ್ಲ, ಆಡಳಿತವನ್ನು ನೋಡ್ಕೊಳ್ತಾ ಇಲ್ಲ, ಅಲ್ಲಿ ಗಲಾಟೆ ಆಗ್ತಿದೆ ಅಂತ ಹೇಳ್ಬಿಟ್ಟು ಟ್ರಂಪ್ ಅಲ್ಲಿ ತಮ್ಮ ಸೈನ್ಯವನ್ನೇ ಅಂದರೆ ದೇಶ ಸೈನ್ಯವನ್ನಲ್ಲಿ ನುಗ್ಗಿಸ್ಬಿಟ್ಟಿದ್ರು. ಇದ್ರ ಬಗ್ಗೆ ಅಲ್ಲಿನ ಒಂದು ಕೋರ್ಟ್ನಲ್ಲಿ ವಿಚಾರಣೆ ನಡೆದು ಅಲ್ಲಿನ ಮ್ಯಾಜಿಸ್ಟ್ರೇಟ್ ನ್ಯಾಯಾಲಯ ಇರ್ತಲ್ಲ, ಆ ಥರದ ಒಂದು ನ್ಯಾಯಾಲಯ ಟ್ರಂಪ್ ಅವರ ಈ ನಡೆ ಅಸಂವಿಧಾನಿಕ ಅಂತ ತೀರ್ಪು ಕೊಟ್ಟಿದೆ. ಅಂದರೆ ಒಂದು ಜಗತ್ತಿನ ಬಲಿಷ್ಠ ರಾಷ್ಟ್ರದ ಬಲಿಷ್ಠ ಅಧ್ಯಕ್ಷನ ವಿರುದ್ಧ ಅಲ್ಲಿನ ಒಂದು ಸಣ್ಣ ನ್ಯಾಯಾಲಯದ ನ್ಯಾಯಾಧೀಶ ಯಾವುದೇ ಹೆದರಿಕೆ ಇಲ್ಲದೆ ಇದು ತಪ್ಪು, ಟ್ರಂಪ್ ಅವರ ಒಂದು ಏನು ಸೈನ್ಯವನ್ನು ಕಳಿಸಿರು, ಇದು ಅಸಂವಿಧಾನಿಕ, ನಮ್ಮ ಸಂವಿಧಾನದಲ್ಲಿ ಇದು ಇಲ್ಲ, ಇದು ಕಾನೂನು ಬಾಹಿರ ಅಂತ ತೀರ್ಪು ಕೊಟ್ಟಿದ್ದಾರೆ.
ಇದು ಟ್ರಂಪ್ಗೆ ಅತಿ ದೊಡ್ಡ ಹಿನ್ನಡೆ. ಯಾಕೆ ಸಾಧ್ಯ ಇದು? ಇದೇ ಅಮೆರಿಕವನ್ನ 200-300 ವರ್ಷಗಳಿಂದಲೂ ಅಲ್ಲಿನ ಪ್ರಜಾಪ್ರಭುತ್ವವನ್ನ ಬಲಿಷ್ಠವಾಗಿ ಮಾಡಿರೋದು ಮತ್ತು ಅದನ್ನು ಉಳಿಸ್ಕೊಂಡು ಬಂದಿರೋದು. ಅಲ್ಲಿನ ಜನ, ಅಲ್ಲಿನ ಒಂದು ವ್ಯವಸ್ಥೆ ಎಷ್ಟು ಮಟ್ಟಿಗೆ ನ್ಯಾಯಾಂಗಕ್ಕೆ ತಮ್ಮ ಒಂದು ಬೆಂಬಲ ಕೊಡ್ತಾರೆ ಅಂತಂದ್ರೆ, ಅಲ್ಲಿನ ನ್ಯಾಯಾಧೀಶರು ಯಾವುದಕ್ಕೂ ನ್ಯಾಯವನ್ನು ಬಿಟ್ಟು ಯಾವುದಕ್ಕೂ ಹೆದರ ಅವರು ಬೆಂಡ್ ಆಗೋದೇ ಇಲ್ಲ, ಅವರು ಆಮಿಷಕ್ಕೆ ಒಳಗಾಗಲ್ಲ, ಯಾವುದಕ್ಕೆ ಬೆಂಡು ಆಗಲ್ಲ. ಅಷ್ಟರ ಮಟ್ಟಿಗೆ ಅವರು ಅಲ್ಲಿ ಯಾವುದೇ ಮುಲಾಜಿಲ್ಲದೆ ತೀರ್ಪು ಕೊಡ್ತಾರೆ. ಇದೇ ಟ್ರಂಪ್ನ ಅವರು ದೋಷಿ ಅಂತ ತೀರ್ಪು ಕೊಟ್ಟರು. ಅವರು ಆಕ್ಚುಲಿ ಟ್ರಂಪ್ ಒಂದು ಇದರಲ್ಲಿ ಹುಷ್ಮನಿ ಅಂತ ಒಂದು ಇದರಲ್ಲಿ ಸಿಗಾಕೊಂಡ್ಬಿಟ್ಟಿದ್ರು. ಹುಷ್ಮನಿ ಒಂದೆಲ್ಲ ಅವ್ರ ದೇಶದ ಒಂದು ಅವರು ಹಿಂದಿನ ಕಾರ್ಯಕಾಲದಲ್ಲಿ ಅಧ್ಯಕ್ಷರಾಗಿದ್ದಾಗ ಸರ್ಕಾರಿ ದಾಖಲೆಗಳನ್ನ ಮನೆಗೆ ತಗೊಂಡೋಗಿದ್ರು ಅಂತ ಒಂದು ಅವ್ರ ಮೇಲೆ ಕೇಸಿತ್ತು. ಮತ್ತು ಅವರು ಸೋತಿದ್ರಲ್ಲ ಲಾಸ್ಟ್ ಟೈಮು, ಅವಾಗ ಅವರ ಬೆಂಬಲಿಗರು ಅಲ್ಲಿನ ಪಾರ್ಲಿಮೆಂಟ್ಗೆ ನುಗ್ಗಿ ದೊಡ್ಡ ದಾಂಧಲೆಯನ್ನು ಸೃಷ್ಟಿ ಮಾಡಿದ್ರು. ಅದಕ್ಕೆ ಟ್ರಂಪ್ ಒಂದು ಪ್ರಚೋದನಕಾರಿ ಭಾಷಣ ಕಾರಣ ಆಗಿತ್ತು. ಇವೆಲ್ಲ ಒಂದು ಅವ್ರ ಮೇಲೆ ಕೇಸ್ ನಡೀತಾ ಇತ್ತು. ಇದರಲ್ಲಿ ಹುಷ್ಮನಿ ಅಂತ ಅಂದ್ರೆ ಅವರೇನು ಒಬ್ಬ ಹಿಂದೆ ಅವರು ಒಬ್ಬ ವೇಶ್ಯೆ ಜೊತೆ ಒಂದು ಸಂಪರ್ಕ ಮಾಡಿದ್ರು. ಅವಳು ಎಲೆಕ್ಷನ್ ಟೈಮಲ್ಲಿ ನಾನು ಟ್ರಂಪ್ ಜೊತೆ ಇದ್ದೆ ಅಂತ ಹೇಳಕ್ ಬಂದಿದ್ಲು. ಅದನ್ನ ಹೇಳಬಾರ್ದು ಅಂತ ಹೇಳ್ಬಿಟ್ಟು ಟ್ರಂಪ್ ಅವ್ರಿಗೆ ದುಡ್ಡು ಕೊಟ್ಟಿದ್ರಂತೆ. ಅಂದ್ರೆ ಎಷ್ಟೋ ದುಡ್ಡು ಕೊಟ್ಟಿದ್ರು. ಈ ದುಡ್ಡು ಕೊಟ್ಟಿದ್ದನ್ನ ಇಂಥದನ್ನ ಹುಷ್ಮನಿ ಅಂತ ಕರೀತಾರೆ ಅಮೆರಿಕದಲ್ಲಿ. ಇದು ಕಾನೂನು ಬಾಹಿರ ಇದೆ ಆಕ್ಚುಲಿ. ಅಲ್ಲಿ ಇದನ್ನ ಇಲ್ಲ ನಾನು ಕೊಟ್ಟೇ ಇಲ್ಲ ಅಂತ ಟ್ರಂಪ್ ತುಂಬಾನೇ ವಾಸಿಸಿದ್ರು. ಆದ್ರೆ ಕೋರ್ಟ್ನಲ್ಲಿ ಪ್ರೂವ್ ಆಯ್ತು ಇವ್ರು ಕೊಟ್ಟಿದ್ದು ಅಂತ. ಹಾಗೆ ನೋಡಿದ್ರೆ ಎಲೆಕ್ಷನ್ ನಡೆಯಕ್ಕೆ ಮುಂಚೆನೆ ಅವ್ರಿಗೆ ಇದಾಗ್ತಿತ್ತು, ಅಂದ್ರೆ ಜೈಲ್ ಆಗ್ತಿತ್ತು. ಅವರು ಅಪರಾಧಿ ಅಂತ ಘೋಷಣೆ ಮಾಡ್ಬಿಟ್ರು ಅಲ್ಲಿನ ನ್ಯಾಯಾಲಯ. ಆದ್ರೆ ಅವರು ಈ ಚುನಾವಣೆಯಲ್ಲಿ ಗೆದ್ದಿದ್ರಿಂದ ಅಲ್ಲಿನ ಸಂವಿಧಾನಕ್ಕೆ ಬಿಕ್ಕಟ್ಟು ಉಂಟಾಗಬಾರ್ದು ಅನ್ನೋ ಒಂದೇ ಒಂದು ಕಾರಣಕ್ಕೆ ಅವರು ಅಂದ್ರೆ ಆ ಶಿಕ್ಷೆಯ ಪ್ರಮಾಣವನ್ನು ಪ್ರಕಟ ಮಾಡಲಿಲ್ಲ, ಅವ್ರಿಗೆ ಹಾಗೆ ಬಿಟ್ರು. ಆದ್ರೆ ಯಾವುದೇ ಒಂದು ಮುಲಾಜಿಗೊಳಗಾಗದೆ ಅವರು ತಪ್ಪಿತಸ್ಥರು ಅನ್ನೋದನ್ನಲ್ಲಿ ಕ್ಲಿಯರ್ ಮಾಡ್ಬಿಟ್ರು. ಸೊ ಇದು ಅಮೆರಿಕದ ಒಂದು ನ್ಯಾಯಾಂಗ ವ್ಯವಸ್ಥೆ. ಈಗ ನಮ್ಮ ನ್ಯಾಯಾಂಗ ವ್ಯವಸ್ಥೆ ನೋಡ ಬಂದ್ರೆ ಇಲ್ಲಿ ಒಂದು ತೀರ್ಪು ಪ್ರಕಟ ಆಗೋದಕ್ಕೆ ವರ್ಷಗಟ್ಲೆ ತಗೊಳ್ತಾರೆ. ಅದು ಮುಖ್ಯವಾದ ತೀರ್ಪು. ಎಷ್ಟು ಮುಖ್ಯವಾದ ತೀರ್ಪು. ಅದರಿಂದ ಒಂದು ಸರ್ಕಾರನೇ, ಅಂದ್ರೆ ಯಾವುದೋ ಒಂದು ಪಕ್ಷ ಸರ್ಕಾರನೇ ಬಿದ್ದೋಗುತ್ತೆ. ಸರ್ಕಾರನೇ ಹೇಳುತ್ತೆ. ಈ ಮಹಾರಾಷ್ಟ್ರದ ಒಂದು ಚುನಾವಣೆ, ಅಂದ್ರೆ ಮಹಾರಾಷ್ಟ್ರದಲ್ಲಿ ಏನು ಉದ್ಧವ್ ಠಾಕ್ರೆ ಸರ್ಕಾರ ಬಿದ್ದೋಯ್ತು. ಆ ಸಮಯದಲ್ಲಿ ಏನು ಏಕನಾಥ್ ಶಿಂದೆ ಬಿಜೆಪಿ ಅವರನ್ನು ಕರ್ಕೊಂಡು ಆ ಕಡೆ ಹೋದ್ರು. ಅದು ಸಂವಿಧಾನಿಕವಾದ ಹೌದೋ ಅಲ್ವೋ, ಅಂದ್ರೆ ಅದು ಸರಿನೋ ತಪ್ಪೋ ಅನ್ನೋ ಒಂದು ವಿಷಯದಲ್ಲಿ ಏನ್ ಸ್ಪೀಕರ್ ತಗೊಂಡು ನಿರ್ಣಯ ಸರಿಯಲ್ಲ ಅಂತ ಇವರು ಇದಕ್ಕೆ ಹೋದ್ರೆ, ಯಾರು ಸುಪ್ರೀಂ ಕೋರ್ಟ್ಗೆ ಹೋದ್ರೆ, ಸುಪ್ರೀಂ ಕೋರ್ಟ್ ಏನ್ ಮಾಡ್ತು, ಅದನ್ನ ಡ್ರ್ಯಾಗ್ ಮಾಡ್ತು. ಯಾಕಂದ್ರೆ ಆ ಕಡೆ ಬಿಜೆಪಿ ಇತ್ತು, ಡ್ರ್ಯಾಗ್ ಮಾಡ್ತು. ಅಷ್ಟರಲ್ಲಿ ಚಂದ್ರಚೂಡ್ ಅವರು ಮುಖ್ಯ ನ್ಯಾಯಾಧೀಶರಾಗಿ ಬಂದ್ರು. ಆಮೇಲೆ ಅಷ್ಟರಲ್ಲಿ ಇವರು ರಾಜೀನಾಮೆ ಕೊಟ್ಬಿಟ್ಟಿದ್ರು. ಯಾರು? ಉದ್ಧವ್ ಠಾಕ್ರೆ ತಮ್ಮ CM ಪದವಿಗೆ. ಇವ್ರು ಹೇಳ್ತಾರೆ, ಯಾರು ಸುಪ್ರೀಂ ಕೋರ್ಟ್ ಜಡ್ಜ್, ಅಯ್ಯೋ ಇದು ನೀವು ಅವ್ರು ಮಾಡಿದ ತಪ್ಪು, ಸರಿ ತಪ್ಪು ಹೌದು, ಆದ್ರೆ ನೀವು ರಾಜೀನಾಮೆ ಕೊಡಬಾರ್ದಾಗಿತ್ರಿ. ನೀವು ರಾಜೀನಾಮೆ ಕೊಟ್ಟಿದ್ರಿಂದ ನಾವೇನ್ ಮಾಡಕ್ಕಾಗಲ್ಲ, ಅದು ನಿಮ್ದು ಪದವಿ ಹೋಯ್ತು ಅಷ್ಟೇ. ಅಂದ್ರೆ ಅಲ್ಲಿ ತಪ್ಪು ಮಾಡಿದ್ ಗೊತ್ತಂತೆ. ಯಾರು ಏಕನಾಥ್ ಶಿಂದೆ ಅವ್ರ ಗುಂಪು ತಪ್ಪು ಮಾಡಿದಂತೆ ಸರಿ ಅಂತೆ. ತಪ್ಪು ಮಾಡಿದಂತೂ ಗೊತ್ತಾಯ್ತು. ತಪ್ಪು ಮಾಡಿದ ಮೇಲೆ ಆದ್ರೆ ಇವ್ರು ರಾಜೀನಾಮೆ ಕೊಡಬಾರ್ದಾಗಿತ್ತಂತೆ. ಇವರು ಒಂದು ಏನು ಮೌಲ್ಯಾಧಾರ ರಾಜಕಾರಣಕ್ಕಾಗಿ ಇವ್ರು ರಾಜೀನಾಮೆ ಕೊಟ್ರು. ಯಾರು? ಉದ್ಧವ್ ಠಾಕ್ರೆ. ಅವ್ರು ರಾಜೀನಾಮೆ ಕೊಟ್ಟಿದ್ದೇ ತಪ್ಪು ಅನ್ನೋ ತರ, ನೀವು ರಾಜೀನಾಮೆ ಕೊಡದೇ ಇದ್ರೆ ನಾವು ನಿಮ್ಮನ್ನು ಮತ್ತೆ ಹಂಗೆ ಕಂಟಿನ್ಯೂ ಮಾಡಿ ಪುನಃಸ್ಥಾಪನೆ ಮಾಡ್ತಾ ಇದ್ವಿ ಅಂತ ಹೇಳೋರು. ಯಾಕೆ ಅವ್ರು ಹಂಗೆ ಮಾಡಿದ್ರಿಂದ ನೀವು ರಾಜೀನಾಮೆ ಕೊಟ್ಟಿದ್ದು. ಅವ್ರು ಫಸ್ಟ್ ಆಫ್ ಆಲ್ ಅವ್ರದ್ದು ತಪ್ಪಿರೋದ್ರಿಂದ ನಿಮ್ಮನ್ನ ಮತ್ತೆ ನೀವು ನಿಮ್ಮ ಪದವಿ ವಾಪಸ್ ಹೋಗಿ ಅಂತ ಅವ್ರು ಹೇಳ್ಬೋದಾಗಿತ್ತು. ಆದ್ರೆ ಹಂಗೆ ಹೇಳಲಿಲ್ಲ. ಸೊ ಇದೊಂದೇ ವಿಷಯ ಅಲ್ಲ, ನೀವು ಇನ್ನೊಂದು ತೋಳಿ. ಯಾವ್ದು ವಿಷಯ? ನೋಟ್ ಬ್ಯಾನ್ ಹಗರಣದಲ್ಲಿ ಅದು ಅಸಂವಿಧಾನಿಕ ಅಂತ ಹೇಳ್ಬಿಟ್ಟು ಇಡೀ ಜಗತ್ತಿನಲ್ಲೇ ಚರ್ಚೆ ನಡೀತು. ಅಂದ್ರೆ ದೇಶದಲ್ಲಿ ತುಂಬಾ ಚರ್ಚೆ ನಡೀತು. ಆದ್ರೆ ಅದನ್ನು ಸುಪ್ರೀಂ ಕೋರ್ಟ್ ಏನ್ ಮಾಡ್ತು, ಅದರಲ್ಲಿ ಕೇಂದ್ರ ಸರ್ಕಾರ ಯಾವ್ದು ತಪ್ಪಿಲ್ಲ ಅಂತ ಹೇಳ್ಬಿಡ್ತು. ಇನ್ನು ರಫೇಲ್ ಹಗರಣ, ರಾಮ ಮಂದಿರ, ಬಾಬರಿ ಮಸೀದಿ ಹಗರಣ, ಪೆಗಾಸಿಸ್ ಸ್ಪೈವೇರ್, ಎಲೆಕ್ಟ್ರಲ್ ಬಾಂಡ್ ಸ್ಕೀಮು, ಕಾಶ್ಮೀರದ 371ನೇ ವಿಧಿ, ಈ ಯಾವುದೇ ಎಲ್ಲ ಘಟನೆಗಳನ್ನು ತಗೊಂಡ್ರು ಅಲ್ಲಿ ಕೇಂದ್ರ ಸರ್ಕಾರಕ್ಕೆ ಒಂದು ಸ್ವಲ್ಪನೂ ತಪ್ಪಿಲ್ಲ ಅಂತಾನೆ ಸುಪ್ರೀಂ ಕೋರ್ಟ್ ಹೇಳ್ತಾರೆ ಹೊರತು ಅವ್ರದ್ದು ತಪ್ಪಿದೆ ಅಂತ ಹೇಳ್ತಾನೆ ಇಲ್ಲ. ಇದು ನಮ್ಮ ದೇಶದ ನ್ಯಾಯಾಂಗದ ಸ್ಥಿತಿ. ಇದ್ರ ಬಗ್ಗೆ ನೀವೇನು ಹೇಳ್ತೀರಾ? ಯೋಚನೆ ಮಾಡಿ, ಕಾಮೆಂಟ್ ಮಾಡಿ. ನಮಸ್ಕಾರ. ಇದು ಫ್ರೀಡಮ್ ಟಿವಿ. ನೋಡ್ತಾ ಇರಿ. ಇದು ಜನಸಾಮಾನ್ಯರ ಶಕ್ತಿ.
ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.